तो स्वागत है आपका ATV न्यूज़ में। मैं आपके साथ आसिफ शेख। में 26 जनवरी का जश्न। जैसा कि आप सब जानते हैं कि आज 26 जनवरी के दिन सारे देश में गणतंत्र दिवस की धूम मची हुई है। इसी के चलते आज शहर बीजापुर के डॉक्टर बाबा साहेब अंबेडकर स्टेडियम में मंत्री MB पाटिल, MLA यत्नाल, बीजापुर जिला अधिकारी और पुलिस वरिष्ठ अधिकारी और अन्य अधिकारियों और नेताओं की मौजूदगी में तिरंगा लहराया गया। इस दौरान कई स्कूली बच्चे रंग बिरंगे पोशाक में इस जश्न में शामिल थे। कवायद ದಂಡ ನಾಯಕರು ವಿಠಲ್ ಕೊಕಟ್ನೂರು ಮತ್ತು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಪಥ ಸಂಚಲನ ತಂಡಗಳ ವೀಕ್ಷಣೆ ಸೇತುಹಾರಿ ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ಇಂದು ಆರ್ಥಿಕ ಪ್ರಗತಿಯ ದಿಕ್ಕಿನಲ್ಲಿ ಸಾಗುವಂತೆ ಶ್ರಮಿಸುತ್ತಿರುವ ಜಿಲ್ಲೆಯ ಉಸ್ತುವಾರಿ ಸಚಿವರು ಡಾಕ್ಟರ್ MB ಪಾಟೀಲ್ ಅವರು ಪಥ ಸಂಚಲನ ತಂಡಗಳ ವೀಕ್ಷಣೆ ಮಾಡ್ತಾ ಇದ್ದಾರೆ. ಹಾಗೆಯೇ ಮಾನ್ಯ ಶಾಸಕರು ವಿಧಾನ ಪರಿಷತ್ ಸನ್ಮಾನ್ಯ S ಸಾಹೇಬ್ರವರು ಕೂಡ ಕಾರ್ಯಕ್ರಮದಲ್ಲಿದ್ದಾರೆ. ಮಾನ್ಯ ಸಚಿವರು ಪಥ ಸಂಚಲನ ತಂಡಗಳ ವೀಕ್ಷಣೆಯನ್ನ ಮಾಡಿ ಮತ್ತೆ ವೇದಿಕೆಗೆ ನಮ್ಮೆಲ್ಲರನ್ನು ಒಳಗೆ ಬಿಡ್ತಾ ಇದ್ದಾರೆ. ಈ ತಂಡದವರು ಪಥ ಸಂಚಲನ ಮಾನ್ಯ ಸಚಿವರು ಮತ್ತೆ ವೇದಿಕೆಗೆ ಪೊಲೀಸ್ ಪಡೆ ಶ್ರೀ ದಾನೇಶ್ ಕಲ್ಯಾಣಿ RSI DR ವಿಜಯಪುರ ಅವರ ನೇತೃತ್ವದಲ್ಲಿ ಗೌರವ ವಂದನೆಯನ್ನ ಸಲ್ಲಿಸಿದರೆ, ಎರಡನೆಯ ತುಕಡಿ IRB ಪೊಲೀಸ್ ಪಡೆ ಶ್ರೀ ಪ್ರಸಾದ್ ಜನುಮಾಲ RSI ಅವರು, ಮೂರನೆಯ ತುಕಡಿ ನಾಗರಿಕ ಪೊಲೀಸ್ ಪಡೆ ಶ್ರೀ ಸೀತಾರಾಮ್ ಲಮಾಣಿ PSI ಆದರ್ಶ ನಗರ ಪೊಲೀಸ್ ಠಾಣೆ, ಗೃಹ ರಕ್ಷಕ ದಳ ವಿಜಯಪುರ AD ಮೋತಿಬಾಯಿ ಸರ್ಜೆಂಟ್ ಶ್ರೀ ಶಿವಾನಂದ್ ಶಿರೂರ್ ಸಮಾದೇಶ್ವರು ಗೃಹ ರಕ್ಷಕ ದಳ, ಅರಣ್ಯ ಇಲಾಖೆ ಈ ತಂಡವನ್ನ ಅನುಸರಿಸಿ ಅಗ್ನಿಶಾಮಕ ಇಲಾಖೆ ಉಮೇಶ್ ಕಳಕೇರಿ ASI, ಸೈನಿಕ ಶಾಲೆ ವಿಜಯಪುರ ಕುಮಾರ್ ರವಿರಂಜನ್ ಕುಮಾರ್ ಫಸ್ಟ್ ಆಫೀಸರ್ KG ಮಹೇಶ್ ಹಾಗೂ ಹವಾಲ್ದಾರ್ ಸಜ್ಜಿ ಜತ್ತಿ ಅವರ ಮಾರ್ಗದರ್ಶನದಲ್ಲಿ
ಎನ್ಸಿಸಿ ಹಿರಿಯರ ವಿಭಾಗ ಚೇತನ್ ಮುತ್ತೂರ್, ಹವಾಲ್ದಾರ್ ಲಕ್ಷ್ಮಣ್ ಮಾರ್ಗದರ್ಶನ. ಮಾಜಿ ಸೈನಿಕರು ವಿಜಯಪುರ ಶ್ರೀ ಚಿದಾನಂದ್ ವತ್ಸಿಂಗ್ ಇವರ ನಾಯಕತ್ವದಲ್ಲಿ ಮಾಜಿ ಸೈನಿಕರ ತಂಡ ಗೌರವ ವಂದನೆಯನ್ನು ಸಲ್ಲಿಸಲಿಕ್ಕೆ ವೇದಿಕೆಯ ಮುಂಭಾಗದಲ್ಲಿ. ಈ ತಂಡವನ್ನು ಅನುಸರಿಸಿ ಶ್ರೀ ಸಂಗನಬಸವ ಅಂತಾರಾಷ್ಟ್ರೀಯ ಶಾಲೆ ಕವಲ್ಗಿ ಬಾಲಕರ ವಿಭಾಗ ಪ್ರತೀಕ್ ಗೌಡ ಸಾಯಿಬಣ್ಣ ಅಡವಿಯವರ ಮಾರ್ಗದರ್ಶನ. ಸರ್ಕಾರಿ ಕೃಷಿ ಆಧಾರಿತ ಬಾಲಮಂದಿರ ಹಿರಿಯರ ವಿಭಾಗ ಕುಮಾರ್ ಆಕಾಶ್ ರಾಠೋಡ್ ಶ್ರೀಶೈಲ್ ಬಿರಾದಾರ್ ಅವರ ಮಾರ್ಗದರ್ಶನದಲ್ಲಿ ಶ್ರೀ ರವೀಂದ್ರನಾಥ್ ಟ್ಯಾಗೋರ್ ಪ್ರೌಢಶಾಲೆ ವಿಜಯಪುರ ಶಾಹು ಗಾಯಕ್ವಾಡ್ ಅಲಿ ಸಾಬ್ ಧಡೇದವರ ಮಾರ್ಗದರ್ಶನದಲ್ಲಿ ಮಹಾತ್ಮ ಗಾಂಧಿ ಪ್ರೌಢಶಾಲೆ ಭಾರತ್ ಸೇವಾದಳ ಸಾಗರ್ ಹಿಪ್ಪರ್ಗಿ SF ಚೌಹಾಣ್ ಅವರ ಮಾರ್ಗದರ್ಶನದಲ್ಲಿ ಗೌರವ ವಂದನೆಯನ್ನು ಸಲ್ಲಿಸಿದರೆ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ನಂಬರ್ 12 ವರ್ಗ ನಾಜ್ಮಿನ್ ಮಹಲ್ದಾರ್ ಶ್ರೀಮತಿ MM ತೆಲ್ಗಿಯವರ ಮಾರ್ಗದರ್ಶನ. ಶ್ರೀ ರುಕ್ಮಾಂಗದ ಪ್ರಾಥಮಿಕ ಶಾಲೆ ಅಜಮತ್ ಬಾಂಗಿ LK ಕುಲಕರ್ಣಿಯವರ ಮಾರ್ಗದರ್ಶನ. ಸರ್ಕಾರಿ ಹೆಣ್ಣು ಮಕ್ಕಳ ಮಾದರಿ ಪ್ರಾಥಮಿಕ ಶಾಲೆ ತೊರವಿ ವಿಜಯಲಕ್ಷ್ಮಿ ಮೋನಿಮನಿ ಮಾರ್ಗದರ್ಶನ ಡಾಕ್ಟರ್ ನಂದಾ ತಿಕೋಟಿಯ. ಶ್ರೀ ಜಗಜ್ಯೋತಿ ಬಸವೇಶ್ವರ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಪುಲಕೇಶಿ ನಗರ ಭಾರತ್ ಸೇವಾದಳ ಮೊಹಮ್ಮದ್ ಉಮಿ ಇನಾಮ್ದಾರ್ SL ರಾಠೋಡ್ ಅವರ ಮಾರ್ಗದರ್ಶನ. ಸೆಂಟ್ ಜೋಸೆಫ್ ಶಾಲೆ ಶೆರೋನ್ ಜೋಸೆಫ್ ಶ್ರೀಮತಿ ಪ್ರೀತಿ ಕಾಳೆಯವರ ಮಾರ್ಗದರ್ಶನದಲ್ಲಿ ಸ್ಕೌಟ್ ಜೋಸೆಫ್ ಶಾಲೆ ಶ್ರೀಧರ್ ನಾಮಿ ಅನಿಲ್ ತೋರ್ವಿ ಅವರ ಮಾರ್ಗದರ್ಶನ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಂತಿನಗರ್ ತೊರವಿ ಭಾರತ ಸೇವಾದಳ ಸಂಸ್ಕೃತಿ ಭಜಂತ್ರಿ ಶ್ರೀಮತಿ LM ತೋರ್ವಿ ಅವರ ಮಾರ್ಗದರ್ಶನ. ಶ್ರೀ ಸಂಗನಬಸವ ಅಂತಾರಾಷ್ಟ್ರೀಯ ಶಾಲೆ ಕವಲ್ಗಿ ಬಾಲಕಿಯರ ತಂಡ ಪ್ರಾಪ್ತಿ ಗುಂತೂರೆ ಸಾಯಿಬಣ್ಣ ಅಡವಿಯವರ ಮಾರ್ಗದರ್ಶನ. ಶ್ರೀಮತಿ ವಿಜಯಲಕ್ಷ್ಮಿ ಸರ್ವೋತ್ತಮ ದೇಶಪಾಂಡೆ ಶಿಕ್ಷಣ ಮತ್ತು ಸಮಾಜ ಕಲ್ಯಾಣ ಸಂಸ್ಥೆ ಶ್ರೀ ಪ್ರಶಾಂತ್ ದೇಶಪಾಂಡೆಯವರ ನೇತೃತ್ವದಲ್ಲಿ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಚುನಾವಣೆಯಲ್ಲಿ ಜೂನ್ 2023ರಿಂದ ಇಲ್ಲಿಯವರೆಗೆ ಒಟ್ಟು 10,39,00,000 ಮಹಿಳಾ ಪ್ರಯಾಣಿಕರು ವಿಜಯಪುರ ವಿಭಾಗದ ಸಾರಿಗೆ ಬಸ್ಸುಗಳಲ್ಲಿ ಉಚಿತವಾಗಿ ಪ್ರಯಾಣಿಸುತ್ತಾರೆ. ಈ ಪ್ರಯಾಣಿಗಳಿಗೆ ಒಟ್ಟು 324 ಕೋಟಿ ರೂಪಾಯಿಗಳ ಮೌಲ್ಯದ ಉಚಿತ ಟಿಕೆಟ್ಗಳನ್ನು ವಿತರಣೆ ಮಾಡಲಾಗಿದೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಜುಲೈ 2023ರಿಂದ ಅಕ್ಟೋಬರ್ 2024ರವರೆಗೆ ನೋಂದಾಯಿತರಾಗಿರುವ ಒಟ್ಟು 44,88,215 ಜನ ಅರ್ಹ ಫಲಾನುಭವಿಗಳಿಗೆ 1,391 ಕೋಟಿ 34,22,000 ರೂಪಾಯಿಗಳ ಮೊತ್ತದ ಹಣವನ್ನು DBT ಮೂಲಕ ಜಮೆ ಮಾಡಲಾಗುತ್ತದೆ. ಗೃಹ ಜ್ಯೋತಿ ಯೋಜನೆಯಲ್ಲಿ ಜುಲೈ 2023ರಿಂದ ಡಿಸೆಂಬರ್ 2024ರ ಅಂತ್ಯದವರೆಗೆ ಒಟ್ಟು 4,39,316 ಜನರಿಗೆ ಗ್ರಾಹಕರಿಗೆ 303 ಕೋಟಿ ರೂಪಾಯಿಗಳ ಮೊತ್ತದ ಉಚಿತ ವಿದ್ಯುತ್ತನ್ನು ಪೂರೈಸಲಾಗಿದೆ. ಯುವ ನಿಧಿ ಯೋಜನೆ ಡಿಸೆಂಬರ್ 2024ರವರೆಗೆ ಒಟ್ಟು 10,664 ಜನ ಪದವೀಧರರು ಹಾಗೂ 260 ಜನ ಡಿಪ್ಲೊಮಾ ಅಭ್ಯರ್ಥಿಗಳು ನೋಂದಣಿಯಾಗಿದ್ದು, ಈ ಪೈಕಿ 7,987 ಫಲಾನುಭವಿಗಳಿಗೆ ರೂಪಾಯಿ 12 ಕೋಟಿ 34 ಲಕ್ಷ ಮೊತ್ತವನ್ನು DBT ಮೂಲಕ ಅವರ ಖಾತೆಗಳಿಗೆ ಜಮಾ ಮಾಡಲಾಗಿದೆ. 2024-25 ಸಾಲಿನ ಸುತ್ತ ಭಾರಿ ಮಳೆಯಿಂದ ಬೆಳೆ ಹಾನಿ ಅನುಭವಿಸಿದ 2,725 ರೈತರಿಗೆ ಒಟ್ಟು 2 ಕೋಟಿ 27,14,000 ರೂಪಾಯಿಗಳ ಬೆಳೆ ಹಾನಿ ಪರಿಹಾರ ಧನವನ್ನು ರೈತರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮಾ ಮಾಡಲಾಗಿದೆ. ಅಪಾರ ಪ್ರಮಾಣದ ಮಳೆಯಿಂದಾಗಿ ವಿಜಯಪುರ ಪಾಲಿಕೆ ವ್ಯಾಪ್ತಿಯಲ್ಲಿ 675 ಮನೆಗಳ ಮಳೆ ನೀರು ನುಗ್ಗಿ ಹಾನಿ ಉಂಟು ಮಾಡಿದ್ದರಿಂದ ಬಾಧಿತರಿಗೆ 33,75,000 ಪರಿಹಾರ ಧನವನ್ನು ವಿತರಿಸಲಾಗಿದೆ. ವಿಜಯಪುರ ನಗರದ ಕನಕದಾಸ್ ಬಡಾವಣೆಯಲ್ಲಿ ಲಭ್ಯವಿರುವ 6 ಎಕರೆ ಜಾಗೆಯಲ್ಲಿ 55 ಕೋಟಿ 60 ಲಕ್ಷ ಅನುದಾನದಲ್ಲಿ ಆಧುನಿಕ ಸೌಲಭ್ಯಗಳ 4 ಮಹಡಿಗಳ ಜಿಲ್ಲಾ ಕಚೇರಿ ಸೆಂಟರ್ ಕಟ್ಟಡವನ್ನು ನಿರ್ಮಿಸುವ ಕಾರ್ಯವು ಪ್ರಗತಿಯಲ್ಲಿದೆ. ವಿಜಯಪುರ ತಾಲೂಕಿನ ಮುನ್ನಾಪುರ್ ಹಾಗೂ ಮಧುವಾಯಿ ಗ್ರಾಮ ವ್ಯಾಪ್ತಿಯಲ್ಲಿ